ಜಾಜಿ ಏನಿದು ನೋಡ್ಕೊಂಡ್ ಬರ್ಸ್ಲಕ್ ತಾನೆ? ನನ್ನ ಎದುರಿಗೆ ಎಲೆಕ್ಷನ್ ನಿಲ್ತಾ ಇದೆಯಾ ಅಂತ ದುರಾಂಕಾರಣ ನಿನ್ಗೆ. ಸಾರಿ ಮೇಡಮ್, ನಾನು ಬಡ್ಸೋಕ್ಕೆ ಅಂತ ಹೋದೆ, ನಿಮ್ ಕೈ ಟಚ್ ಆಯ್ತು. ಓ ಅಂದ್ರೆ ನಾನೇ ಬೇಕು ಅಂತ ಮಾಡ್ದೆ ಅಂತನಾ? ಇಲ್ಲ ಮೇಡಮ್. ನವಿಲು ಕುಣಿಯತ್ತೆ ಅಂತ ಕೆಂಬೂತನು ಕುಣಿಬಾರ್ದು, ಚೆನ್ನಾಗಿ ಕಾಣಲ್ಲ. ಮೆನ್ನ ಯೋಗ್ಯತೆ ಏನಿದ್ರು ಅಡಿಗೆ ಮನೇಲಿ ಕೆಲಸ ಮಾಡ್ಕೊಂಡಿರೋದು, ಅಡಿಗೆ ಮಾಡೋದು, ನಮಗ್ ಬಡ್ಸೋದು ಅಷ್ಟೇ. ಯಾರ್ದೋ ಮಾತು ಕೇಳಿ ನನ್ನ ವಿರುದ್ಧನೇ ಎಲೆಕ್ಷನ್ ನಿಲ್ಲೋದು ದೊಡ್ಡ ತಪ್ಪು. ಸದ್ಯದಲ್ಲೇ ಇದಕ್ ನೀನ್ ಸರಿಯಾಗಿ ಅನುಭವಿಸ್ತೀಯ. ಸೋಲಿನ ಭಯ ಇರೋರು ಅವ್ರ ಪ್ರತಿಸ್ಪರ್ಧಿ ವಿರೋಧ ಇಲ್ಲಿ ಸಲಹೆದಾರೋಪ ಹಾಕ್ತಾರೆ, ಅವ್ರನ್ನ ಹೆದರಿಸೋ ಪ್ರಯತ್ನ ಪಡ್ತಾರೆ. ನಾನ್ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇರೋರು ಯಾರಿಗೂ ಏನು ಅಂದೆ ತಾನ್ ಪಾಡಕ್ ತಾನಿರ್ತಾರೆ. ಅಂದ್ರೆ ಏನು, ನಮ್ಮ ಅದಕ್ಕೆ ಸೋಲ್ತಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ಸೋಲು ಗೆಲುವು ನಮ್ ಕೈಯಲ್ಲಿಲ್ಲ, ವೋಟ್ ಹಾಕೋ ಜನ ಅದನ್ನ ಡಿಸೈಡ್ ಮಾಡ್ತಾರೆ. ನಾವು ಜನಕ್ಕೆ ಏನ್ ಒಳ್ಳೇದ್ ಮಾಡ್ಬೇಕು ಅನ್ನೋದು ಮಾತ್ರ ಮಾತಾಡ್ಬೇಕು. ನಮ್ಮ ಅದಕ್ಕೆ ವಿರುದ್ಧ ಜಾಜಿ ಅವರು ನಿಲ್ಲಿಸ್ತಾ ಇರೋದು ಸರಿ ಇಲ್ಲ. ಮನೇಲೆ ಇರೋರ ಮಧ್ಯೆ ಮನಸ್ತಾಪ ತರೋದು ಎಷ್ಟು ಸರಿ? ನೋಡಿ, ನಿಮ್ಮ ಅದಕ್ಕೆ ಎಲೆಕ್ಷನ್ ಅಲ್ಲಿ ನಿಂತಿರೋದು ಜಾಜಿಗೇನು ಪ್ರಾಬ್ಲಮ್ ಇಲ್ಲ. ಜಾಜಿ ಎಲೆಕ್ಷನ್ ಅಲ್ಲಿ ನಿಂತಿರೋದು ನಿಮ್ ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವ್ರ ಅದ್ರ ಬಗ್ಗೆ ಹೇಳ್ಬೋದು. ದಿಶಾ, ನಿನ್ ಮಾತು ಹೇಗಿದೆ ಗೊತ್ತಾ? ಸಿಂಹಕ್ಕೆ ಬೇಟೆ ಆಡೋದಕ್ಕೆ ಭಯನಾ ಅಂತ ಕೇಳಿದ ಹಾಗಿದೆ. ಸೆಂಟ್ರಲ್ ಮಿನಿಸ್ಟರ್ ಬಂದು ನನ್ನ ಆಪೋಸಿಟ್ ನಿಂತರು, ಐ ಡೋಂಟ್ ಕೇರ್. ಅಂಥದ್ರಲ್ಲಿ ಆಫ್ಟರ್ ಆಲ್ ಈ ಮನೆ ಕೆಲಸ ಮಾಡ್ಕೊಂಡಿರೋ ಜಾಜಿಗೆ ಐ ಡೋಂಟ್ ಕೇರ್. ಅಮೇಝಿಂಗ್ ಸೌಂದರ್ಯ, ಇದು ಸ್ಪಿರಿಟ್ ಅಂದ್ರೆ. ಈ ಸಲದ ಎಲೆಕ್ಷನ್ ತುಂಬಾ ಕಾಂಪಿಟೇಟಿವ್ ಆಗಿದೆ. ನೋ ವೇ, ಈ ಎಲೆಕ್ಷನ್ ಒನ್ ಸೈಡೆಡ್. ಓಕೆ, ಲೆಟ್ಸ್ ಸಿ. ಅದಕ್ಕೆ ಹೋಗ್ಲಿ ಬಿಡಿ. ಅದೇನೋ ಮಾತಿದೆಯಲ್ಲ, ಆಡದೆ ಮಾಡುವವನು ರೂಢಿಯೊಳಗ ಉತ್ತಮನು ಅಂತ. ಒಬ್ಬರ ಬಗ್ಗೆ ನಾವು ಮಾತಾಡಿ ಏನಕ್ಕೆ ನಿಷ್ಠುರ ಆಗ್ಬೇಕು? ಇದೆಲ್ಲ ಜಾಜಿಯವ್ರು ಮಾಡಿಲ್ಲ. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಬಲವಂತವಾಗಿ ಎಲೆಕ್ಷನ್ ನಿಲ್ಸಿದ್ದಾರೆ. ಲೆಟ್ಸ್ ಸಿ ಚಿರಾಗ್. ಸರಿ, ಸೇಮ್ ಡೈಲಾಗ್ ಅಂತ. ದಿಶಾ, ಎಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ಅழுದು ತೂಗಿ ಜಾಜಿನ ಎಲೆಕ್ಷನ್ಗೆ ನಿಲ್ಸಿದ್ಯಾ ಅಲ್ವಮ್ಮ? ಎಲ್ಲ ಪ್ಲಾನ್ ಪ್ರಕಾರವಾಗಿ ನಡೀತಿದೆ ಚಿಕ್ಕಮಾವ. ಏನ್ ಪ್ಲಾನ್? ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು.